ಹಿಡಿದು ನಡೆದವ ಏನಾದ ಪರಿಸ್ಥಿತಿ? ಇದು ಸುಮಾರು ಒಂದು 15 ವರ್ಷದಿಂದ ನಡೆದು ಸರ್. ಈ ಅಲ್ಲಿದು ಒಂದು 15 ವರ್ಷದಿಂದ ನಡೆದು ಸರ್. ಈಗ ಇಲ್ಲೊಂದು ಮೈನಂಗಿ ಅದ ಇಲ್ಲೇ ಸೀಮೆಯಲ್ಲಿ. ಇದು ಸುಮಾರು ಒಂದು 12 ವರ್ಷದಿಂದ ಇದು ನಡೆದು ಸರ್. ಹಿಂಗಾಗಿ ನಾವು ಯಾರಿಗೂ ಎಷ್ಟೇ ಮನವಿ ಅವ್ರಿಗೆ ಹೋಗಿ ಇದು ಮಾಡಿದ್ರೂ ತಡೆ ಹಾಲಾಗ್ಯದ ಸರ್. ಯಾಕಂದ್ರೆ ಅವರು ದುಡ್ಡಿನ ಒಂದು ಇದರಲ್ಲಿ ಅವ್ರಾರ ಯಾರೋ ಏನರೇ ಒಂದು ಮಾತಾಡೋದಾರು ನಿಮ್ಮಂಥವ್ರು ಮಾಧ್ಯಮದವ್ರು ಸಣ್ಣ ಪುಟ್ಟ ಮಾಧ್ಯಮದವ್ರು ಕೇಳಿದ್ರು ಅವ್ರು ಏನೋ ಒಂದು ಭಯ ಭೀತಿ ಹುಟ್ಟಿಸಿಂದ ಅವರು ಒಂದು ಇದು ಮಾಡ್ಲಾಗತ್ತಾರ ಸರ್. ಅದರಿಂದ ನಮ್ಗೆ ಏನಾಗ್ಯದ ಒಂದು ನ್ಯಾಯ ಕೊಡಿಸ್ರಿ ಸರ್ ನಿಮ್ಮ ಮಾಧ್ಯಮ ಮುಖಾಂತರ. ಪ್ರಾಬ್ಲಮ್ ಮನೆಗಳು ಇದಾಗತ್ತವ, ಬ್ರಿಕ್ ಬಿಡ್ಲಾಗತ್ತವ. ನಾವು ಕಷ್ಟಪಟ್ಟು ಮನೆ ಕಟ್ಟಿದ ಮನೆಗಳು ಬ್ರಿಕ್ ಬಿಡ್ಲಾಗತ್ತವ. ಆಯಿತು ಅದ್ರ ವಾಸನೆ ಬರ್ಲಾಗತ್ತದ ಸರ್. ಅದ್ರ ಆದರ್ಶ ವಾಸನೆ ನಿಂತ ಸುಮಾರು ರೋಗಗಳು ಉಂಟದ ಅಂದ್ರೆ ಯಾರು ಅದಕ್ಕೆ ಹೊಣೆಗಾರ ಆತಾರೆ ಸರ್. ಆಯಿತು ಅಡವಿಯಲ್ಲಿ ಬೋರಲ್ ಅವ ಸರ್. ಬೋರಲ್ಗಳು ಸಹಿತ ಬಂದ್ ಹಾಲಾಗತ್ತವ. ನಾನು ಆಗಲೇ ಹೇಳಿದೆ 2008 ನನ್ನ ಬೋರಲ್ಲ ಬಂದಿತ್ತು, ಹಿಂಗೆ ಹಾಕಿ ನಾನೇ ಹಾಕಿದ್ದೆ. ಆ ಬೋರ್ ಈ ಬ್ಲಾಸ್ಟಿಂಗ್ ಹಾಕಿ ನನ್ನ ಬೋರ್ ಬಂದಾಗಿದೆ. ನಂದೇ ಉದಾಹರಣೆ. ನನ್ನಂತವೇ ಎಷ್ಟೋ ಮಂದಿ ಬಡವರು ಬೋರಲ್ಗಳು ಬಂದ್ ಹಾಲಾಗತ್ತವ, ಮನೆಗಳು ಬಿರುಕು ಬಿಡ್ಲಾಗತ್ತವ. ಹಿಂಗಾಗಿ ನಾವು ಎಷ್ಟೇ ಮನವಿ ಕೊಟ್ಟರು ಅವ್ರು ಏನು ಮಾಡ್ಲಾಕ್ಕಾರ. ಆದ್ರೆ ಏನದ ನಮ್ಮದು ಸಣ್ಣ ಹಳ್ಳಿ ಸರ್, ಸಣ್ಣ ರೈತರ ಇಲ್ಲಿ ನಮ್ಮ ಸೀಮೆಯಲ್ಲಿ 2 ಇವು ಮೈನಿಂಗ್ ನಡೆದವಂದಾಗ ನಮ್ಗೆ ಯಾವ ಥರ ನಾವು ಬದುಕಬೇಕು ಸರ್? ಅಲ್ಲ, ಈಗ ಅದು ಬ್ಲಾಸ್ಟ್ ಮಾಡೋದು ಹೆಂಗೆ ಸಿಚುವೇಶನ್ ಹೆಂಗಿರುತ್ತೆ? ಎಷ್ಟು ಸೌಂಡ್ ಬರುತ್ತೆ? ಭೂಮಿ ಹೆಂಗೆ? ಸೌಂಡ್ ಭೂಮಿ ಒಂದು ಥರ ಪೂರ ಅಳ್ಳಾಡ್ದಂಗೆ ಜೋಕಾಲಿ ಹೆಂಗೆ ನಾವು ಒಂದು ಥರ ಕಣ್ಣು ಮುಚ್ಚಿದಾಗ ಜೋಕಾಲಿ ಒಂದು ನಿಮಿಷ ಹೆಂಗೆ ಮಾಡ್ತೀವಿ ಸರ, ಪೂರ ಹಿಂಗೆ ಆದಂಗೆ ಆಗಿಬಿಡ್ತದೆ. ಆತ ಮನೇನು ಸ್ವಾಮನಿ ಏನರೇ ಇಟ್ಟಿದ್ದು ಗಡಿಗೆ ಇದ್ರ ಮೇಲೆ ಇಟ್ಟು ಸ್ವಾಮನಿ ಸಹಿತ ಬೀಳಾಗತ್ತವ ಸರ್. ಹಿಂಗಾಗಿ ಭಾಳಷ್ಟು ತೊಂದರೆ ಆಲಾಗ. ಈ ಭಯದಲ್ಲಿ ಸರ್ ಅದೇ ಎಷ್ಟೇ ನಾವು ಅಧಿಕಾರಿಗಳಿಗೆ ಹೇಳಿದ್ರು ಯಾರು ಆದ್ರೂ ನೆಗ್ಲೆಕ್ಟ್ ಮಾಡ್ಲಾಗತ್ತಾರ. ಅವರು ದುಡ್ಡಿನ ಇದ್ರು ಅಲ್ಲಿ ಮನೆಗೆ ಆರಾಮಾಗಿರ್ತೀರಿ. ಈಗ ಆರಾಮ ಅನ್ನೋದಿಲ್ಲ, ಅದು ಹಾರಿಸ್ತಾರಂದ್ರೆ ಸರ್ ಇನ್ನೊಂದು ಏನೋ ಭಯ ಹೋಗ್ಕೊಂಡು ಸರ. ಮೊನ್ನೆ ಹೊಲದಲ್ಲಿ ಕೆಲಸ ಮಾಡ್ಲಾಗತ್ತಾರ, ಅಲ್ಲಿ ಬ್ಲಾಸ್ಟ್ ಆಗಿದ ಕಲ್ಲು ಮುಂದ್ಗಡೆ ಬಿತ್ತು ಸರ್. ಹೆಣ್ಮಕ್ಳ ಮೇಲೆ ಬಿದ್ದರೆ ಏನಾಗುತ್ತೆ ಸರ್? ಕಲ್ಲು ಬ್ಲಾಸ್ಟ್ ಆಗಿ ಬಂದು ಸೂರು ಕಲ್ಲುಗಳು ಹೊಲದಲ್ಲಿ ಬೀಳಾಗತ್ತಾವ ಕಿಲೋಮೀಟರ್ಗಲ್ಲಿ ಹಾರಿ. ಮತ್ತು ಇದಕ್ಕೆ ಯಾರು ಹೊಣೆಗಾರ ಸರ್? ಇದಕ್ಕೆ ನ್ಯಾಯ ಡೀಪ್ ಮಾಡ್ತಾರೆ ಅವರು ಏನಾದರೂ ಎಷ್ಟು ಡೀಪ್ ಹೊಡಿತಾರೆ? ಆಳ ಒಳಗೆ 30 ಫೂಟ್ ಹೊಡ್ಲಾಗತ್ತಾರ ಸರ್. 5 ಫೂಟ್ ಹೊಡೆದ್ರೆ ಏನು ಕೆಲಸ ಏನೂ ಆಗಲ್ಲ. ಯಾಕೋ ಎಲ್ಲೆಲ್ಲಿ ನಾವು ಬಾಯಿಗಳು ಅದು ನಾವು ಬ್ಲಾಸ್ಟ್ಗಳು ನಾವು ರೈತರು ಬಾಯಿಗಳು ಹೊಡಿಸ್ಬೇಕಂದ್ರೆ 5 ಫೂಟ್ ಹೊಡಿಸ್ತಿರ್ತೀವಿ. ಅದು ಯಾವುದೂ ತೊಂದರೆ ಇಲ್ಲ ಸರ್. ಅವರು ಒಳಗೆ ಆಳ ಉಳಿಸ್ತಾರೆ ಸರ್. 100-200 ಗುದ್ದು ಇದು ಮಾಡ್ತಾರೆ. ಆ ಥರ ಆದಾಗ ಯಾವ ಥರ ಇರ್ತದೆ ಸರ್? ಸರ್ ಬಂದಾಗ್ಬೇಕು ನ್ಯಾಯ ಸಿಗ. ನಮಗೇನು ಅವ್ರೇನು ದುಶ್ಮನ ಅಲ್ದ. ಇದು ನ್ಯಾಯ. ಯಾಕಂದ್ರೆ ಅವರು ಇದ್ರಲಿಂತ ನಡ್ಕೊಳಕತ್ತಿಲ್ಲ. ಹಿಂಗಾಗಿ ಕಿಶಿಂದ ಭಾಳಷ್ಟು ತೊಂದರೆ ಆಗತ್ತ. ನಾಳೆ ಇದಕ್ಕೆ ಅಪಘಾತ ಡಿಸ್ಟರ್ಬ್ ಆಲಾರ್ದಂಗೆ ನಾವು ನೋಡ್ಕೋಬೇಕು. ಇದು ಡಿಸ್ಟರ್ಬ್ ಆಲಾಗತ್ತ ಸರ್. ಯಾರು MLAಗಳಿಗೆ ಹೇಳಿದ್ರು ಏನು ಆಗಿಲ್ಲ. ಯಾರು ಹೇಳಿದ್ರು ಇದು ಒಟ್ಟೆ ನಮ್ಮ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ಇಲ್ಲಿ ಭಾಳಷ್ಟು ತೊಂದರೆಯಾಗಿ ನಮ್ಗೆ ಯಾರು ಮುಂದೆ ಹೇಳ್ಕೊಬೇಕಂತೇಳಿ ನಾವು ಇದಾಗ್ಯದ. ತಾವು ಮಾಧ್ಯಮದವ್ರು ಬಂದಿರಿ ಸರ್. ಇವತ್ತು ಒಳ್ಳೆ ನಿಮ್ಗೆ ಒಳ್ಳೆ ಕೃತಜ್ಞತೆ ಹೇಳ್ತೀವಿ ಸರ್ ನಮ್ಮ ಊರ ವತಿಯಿಂದ. ಅದಕ್ಕೆ ಇದೊಂದು ನ್ಯಾಯ ನೀವು ನಿಮ್ಮ ಮಾಧ್ಯಮದವ್ರು ನ್ಯಾಯ ಕೊಡಿಸ್ರಿ ನಮಗಂತ ನಾವು ನಿಮ್ಮ ಮುಖಾಂತರ ಕೇಳ್ಕೊಳಕತ್ತೀವಿ ಸರ್. ನಮ್ಮ ಹೆಸರು ಶಂಕರ್ಲಿಂಗ ಪೂಜಾರಿ ಕರ್ಕಳ್ಳಿ ಸರ್. ನಾವು ರೈತ ಉತ್ಪಾದಕರ ಕಂಪ್ನಿ FO ಅಧ್ಯಕ್ಷ ಆಗಿದ್ದೀನಿ ಸರ್. ಏನು ಪ್ರಾಬ್ಲಮ್ ಆಲಿಕತ್ತು ನಿಮ್ಮ ಕರಿಕೆ ನಮ್ಮ ಊರಾಗ ರೀ ಹೌದು ಅಲ್ಲಿ ಕಂಕರ್ ಮಿಷನ್ದಾಗ ರೀ ಗಣಿ ನಡೆಸ್ಯಾರ ರೀ. ಬ್ಲಾಸ್ಟ್ ಮಾಡ್ತಾರೆ. 20 ಫೂಟಿನ ಹೋಲ್ ಹಾಕಿ ಬ್ಲಾಸ್ಟ್ ಮಾಡ್ತಾರೆ ರೀ. ಈ ಊರಿಗೆ ನಡಿಗೆ ಹೋಗ್ಲಕತ್ತೈತೆ ರೀ. ಅದ್ರಾಗ ಇವು ನಮ್ಮ ಕಡಿಮೆ ಮನೆ ಆತವಲ್ಲ ರೀ, ಒಟ್ಟು ನಡಿಗೆ ಹೋಗ್ಲಕತ್ತೇವೆ ರೀ. ನಡಿಗೆ ಒಳಗಿನ ಮನೇನ ಗಂಗಾಳ ಚರಿಗೆ ಬ್ಲಾಸ್ಟ್ ಮಾಡಿ ಸರ್ತಿಗೆ ಬೀಳ್ತಾವೆ ರೀ. ಅವ್ರಿಗೆ ದುನೇ ಸಾರಿ ಹೇಳಿವಿ ರೀ. ಆಯ್ತು ರೀ ಸಣ್ಣ ಹಾಕ್ತೀವಿ ಅಂತಾರೆ, ತಮ್ಮ ಮಾಡಂಗೆ ಮಾಡ್ತಾರೆ ರೀ. 1 ಕಿಲೋಮೀಟ್ರ್ ಕಡಿಮೆ ಆಗ್ತದೆ ರೀ. 1 ಕಿಲೋಮೀಟ್ರ್ನ ಆಗಲ್ಲ, ಸ್ವೈಪ್ ಆಗ್ತದೆ ರೀ. ಮುಂಜಾನೆ ಇಲ್ಕಂದ್ರೆ ಸಂಜೆ ಕಡಿಗೆ ಮಾಡ್ತಾರೆ ರೀ. ಏನು ಹೇಳಲ್ಲ ರೀ ಅವರು. ತಾವು ಮಾಡಂಗೆ ಮಾಡ್ತಾರೆ. ಅಲ್ಲೇ ಸುತ್ತಮುತ್ತನವ್ರಿಗೆ ಹೊಲ್ದವ್ರಿಗೆ ಹೇಳ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ ರೀ. ಆದ್ರೆ ಇಲ್ಲೇ ಊರನವ್ರಿಗೆ ಬಂದು ಏನು ಹೇಳಲ್ಲ ರೀ ಅವರು. ತಾವು ಮಾಡಂಗೆ ಮಾಡ್ತಾರೆ ಅವ್ರು. ಅದೆಲ್ಲ ದೊಡ್ಡ ಹೈರಾಣ ಅದ ರೀ ಸರ. ಇವು ಮನೆ ಬಿದ್ದು ಅದು ಅಂದ್ರೆ ನಾವು ಬೀದಿ ಪಾಲು ಆಗ್ಬೇಕಾಗ್ತದೆ ರೀ. ಬಿರುಕು ಬಿಟ್ಟಾವ್ರಿ. ಯಾವಾಗ ಬೀಳ್ತಾವ ಗುರ್ತಿಲ್ಲ ರೀ. 2 ವರ್ಷನೇ ಕಲಾಸ ಆಗಿಲ್ಲಕ್ಕೆ ಬಂದವ್ರಿ ಮನೆಗಳು. ಕಲ್ಲಿನ ಗೋಡಿ ಕಟ್ಟಿವ್ರಿ. 2 ವರ್ಷನೇ ಪೂರ ಶೀಳ್ ನಿಂತಾವ್ರಿ. ಬೀಳ್ತಾವ್ರಿ. ಈ ವರ್ಷ ಮಳೆಗಾಲ ಕಡಿಮೆ ಅದ ರೀ. ಈಗ ಅತಿ ಮಳೆಗಾಲ ಆದ್ರೆ ಈ ವರ್ಷ ಬೀಳ್ತಿದ್ದೇವೆ ರೀ. ಈ ಒಟ್ಟು ಊರ್ಗೂರೇ ಕಲ್ಲಿನ ಗೋಡಿನೇ ಅವ್ರಿ. ಅದೊಂದು ಮುಕ್ಕಣಿದ ಅಲ್ಲಿ ಒಂದು ಅದ ರೀ, ಇಲ್ಲಿ ಅಂಗರಿ ಸೀಮ್ಯಾಗ. ಮತ್ತು ಈ ಕಡೆ ಒಂದು ಆಲ್ರಿ ಸೀಮ್ಯಾಗ ಒಂದು ಅದ ರೀ. ನಮ್ಗೆ ಅದೊಂದು 1.5 ಕಿಲೋಮೀಟ್ರ್ ಆಗ್ತದೆ, ಇದು 1 ಕಿಲೋಮೀಟ್ರ್ ಒಳಗೆ ಆಗ್ತದೆ ರೀ.
ಎಲ್ಲ ಸನಿನೇ ಅವ. ಹಾಂ ಸನೇನೇ ಅವ್ರಿ ಸುತ್ತ ಊರು ಮುಂದೆ ಒಂದದ್ರಿ ಊರು ಮಗ್ಗಲ್ಕ ಒಂದದ್ರಿ. ಈಗ ಮತ್ತೆ ರಾತ್ರಿ ಎಲ್ಲ ಹೆಂಗೆ ಅನ್ಸ್ಕೊತಾನೆ ಇರ್ಬೇಕು ಹೆಂಗ್ರಿ? ಹ್ಞೂ ಮತ್ತು ಅಂಜ್ಕೋತೇ ಇರ್ಬೇಕ್ರಿ ಭಾಳ ಹಂಗೆ ಮಾಡ್ಬೇಕ್ರಿ ಈಗ ಮತ್ತೆ ಏನು ಮಾಡ್ಬೇಕ್ರಿ? ಅವ್ರಿಗೆ ಏನೋ ಹೇಳಿರಿ ಈಗ ನಮ್ಮ ಸಮಸ್ಯೆ ದುನೇ ಮಂದಿ ಹೋಗಿ ಹೇಳ್ಯಾರ್ರಿ ಹಾಂ. ಹೇಳಿದ್ರು ಏನೋ ಅವ್ರು ಯಾರಿಗೂ ನಂದು ನಂದಲ್ಲ ತಾವು ಮಾಡಂಗೆ ಮಾಡ್ತಾರೆ. ಕೇಳಲ್ಲ. ಹಾಂ ಹಾಂ ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್.